ಹೀಗಾಗಿ ಭಾಗ್ಯಗೆ ಸಂಕಷ್ಟ ತಪ್ಪಿದಲ್ಲ. ಭಾಗ್ಯ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಬೇಕು ಅಂತ ಮನೆ ಸಾಲ ಕಟ್ಟದೆ ಆಟ ಆಡಿಸ್ತಿದ್ದಾನೆ. ಇದೀಗ ಭಾಗ್ಯ ಹೇಗಾದ್ರೂ ಮಾಡಿ ಮನೆ ಸಾಲ ತೀರಿಸಬೇಕು, ಮನೇನ ಉಳಿಸಿಕೊಳ್ಬೇಕು ಅಂತ ಒಡವೆ ಅಡವಿಡ್ಬೇಕು ಅಂತ ಅಂದ್ಕೊಂಡ್ಲು. ಆದ್ರೆ ಶ್ರೇಷ್ಠ ತಾಂಡವ್ ಅದಕ್ಕೂ ಕಲ್ಲು ಹಾಕಿದ್ರು. ಇದೀಗ ಭಾಗ್ಯಗೆ ಕೆಲಸ ಮಾಡೋ ಅನಿವಾರ್ಯ. ದುಡ್ಡಿಗಾಗಿ ಅತ್ತೆಯನ್ನ ನಂಬಿ ಅಡುಗೆ ಕೆಲಸಕ್ಕೆ ಒಪ್ಕೊಂಡಿದ್ದಾಳೆ. ಆದ್ರೆ ಕುಸುಮ ಭಾಗ್ಯಗೆ ಅರ್ಧದಲ್ಲೇ ಕೈ ಕೊಟ್ಟು ಹೋಗಿದ್ದಾಳೆ. ಮತ್ತೊಂದ್ ಕಡೆ ತಾಂಡವ್ಗೆ ಶ್ರೇಷ್ಠ ಮೇಲೆ ಪ್ರೀತಿ ಇಲ್ವಾ ಅನ್ನೋ ಅನುಮಾನ ವೀಕ್ಷಕರನ್ನ ಕಾಡ್ತಿದೆ. ಹಾಗಾದ್ರೆ ತಾಂಡವ್ಗೆ ಶ್ರೇಷ್ಠ ಮೇಲೆ ಲವ್ ಇಲ್ವಾ? ಭಾಗ್ಯ ಸಾಲ ತೀರಿಸ್ತಾಳಾ? ಕುಸುಮ ಅರ್ಧದಲ್ಲೇ ಕೈ ಕೊಟ್ಟಿದ್ದು ಯಾಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ತಾಂಡವ್ಗೆ ಭಾಗ್ಯಳನ್ನ ಕಂಡ್ರೆ ಆಗಲ್ಲ. ಶತದಡ್ಡಿಯನ್ನ ಕುಸುಮ ತನ್ನ ತಲೆಗೆ ಕಟ್ಟಿದಾಳೆ ಅನ್ನೋದು ತಾಂಡವ್ ವಾದ. ಹೀಗಾಗಿ ಭಾಗ್ಯಗೆ ಬಾಯಿಗೆ ಬಂದಂತೆ ಬೈತಾನೆ. ಆಕೆಗೆ ಎಷ್ಟು ಕಾಟ ಕೊಡೋದಿಕ್ಕೆ ಆಗುತ್ತೋ ಅಷ್ಟು ಕಾಟ ಕೊಡ್ತಾನೆ. ತಾಂಡವ್ ಶ್ರೇಷ್ಠಳನ್ನ ಮದ್ವೆ ಆಗ್ತಿದ್ದಂತೆ ಭಾಗ್ಯ ತಾಳಿ ಕಿತ್ತು ಕೊಟ್ಟಿದ್ದಾಳೆ. ತಾಳಿ ಬಿಚ್ಚಿ ಕೊಡುವಷ್ಟು ಧೈರ್ಯ ಭಾಗ್ಯಗೆ ಹೇಗೆ ಬಂತು ಅಂತ ತಾಂಡವ್ಗೆ ಶಾಕ್ ಆಗ್ತಿದೆ. ಹೇಗಾದ್ರೂ ಮಾಡಿ ಭಾಗ್ಯಳನ್ನ ಸೋಲಿಸ್ಬೇಕು ಅಂತ ತಾಂಡವ್ ಪ್ರಯತ್ನಿಸ್ತಿದ್ದಾನೆ. ಭಾಗ್ಯಗೆ ಪಾಠ ಕಲಿಸ್ಬೇಕು ಅಂತ ತಾಂಡವ್ ಕಳೆದ 5 ತಿಂಗಳಿನಿಂದ ಮನೆ ಸಾಲ ಕಟ್ಟಿಲ್ಲ ಅಂದ್ರೆ ಮನೇನ ಸೀಸ್ ಮಾಡ್ಕೊಂಡು ಹೋಗ್ತಾರೆ ಬ್ಯಾಂಕ್ನವರು. ಭಾಗ್ಯಗೆ ಹಣದ ಅವಶ್ಯಕತೆ ಇದೆ. ಹೀಗಾಗಿ ದೇವಸ್ಥಾನವೊಂದರಲ್ಲಿ ಭಾಗ್ಯ ಅಡುಗೆ ಕೆಲಸಕ್ಕೆ ಒಪ್ಕೊಂಡಿದ್ದಾಳೆ. ಅತ್ತೆಯನ್ನ ನಂಬಿ ಕೆಲಸ ಬೇರೆ ಶುರು ಮಾಡ್ಕೊಂಡಿದ್ದಾಳೆ. ಆದ್ರೀಗ ಕುಸುಮ ಅರ್ಧಕ್ಕೆ ಕೈ ಕೊಟ್ಟು ಹೋಗಿದ್ದಾಳೆ. ಹೌದು, ಭಾಗ್ಯ ಕಾಲ್ ಮಾಡ್ತಿದ್ದಂತೆ ಕುಸುಮ ಪೂಜಾಳನ್ನ ಕರ್ಕೊಂಡು ಬಂದಿದ್ಲು. ಅತ್ತೆ ಸೊಸೆ ಅಡುಗೆ ಮಾಡಲು ಶುರು ಮಾಡಿದ್ರು. ನೀರು ಬಿಸಿ ಆಗ್ತಿದ್ದಂತೆ ಅದನ್ನ ಒಲೆ ಮೇಲಿಂದ ಕುಸುಮ ಇಳಿಸುತ್ತಿದ್ದಂತೆ ಬಿಸಿನೀರು ಆಕೆಯ ಕಾಲಿನ ಮೇಲೆ ಬಿದ್ದಿದೆ. ಇದರಿಂದಾಗಿ ಆಕೆಗೆ ಕೆಲಸ ಮಾಡಲು ಆಗಿಲ್ಲ. ಇನ್ನು ಪೂಜಾ ಕೂಡ ಕುಸುಮ ಜೊತೆ ಹೋಗಿದ್ದಾಳೆ. ಭಾಗ್ಯ ಒಬ್ಳೆ ಅಡುಗೆ ಮಾಡೋ ಸನ್ನಿವೇಶ ಎದುರಾಗಿತ್ತು. ಇದೀಗ ಭಾಗ್ಯಳ ಸಹಾಯಕ್ಕೆ ದೃಷ್ಟಿ, ರಾಮಚಾರಿ ತಾಯಿ, ವಧು, ಸುಪ್ರೀತಾ ಬಂದಿದ್ದಾರೆ. ಭಾಗ್ಯ ಸೋಲೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಈಗ ಇವರ ಸಹಾಯದಿಂದ ಭಾಗ್ಯ ಅಡುಗೆ ಕೆಲಸ ಮುಗಿಸ್ತಾಳೆ. ಸಾಲನು ತೀರಿಸೋದಕ್ಕೆ ಆಗುತ್ತೆ. ಆದ್ರೆ ತಾಂಡವ್ ಮಾತ್ರ ಭಾಗ್ಯ ಮನೆಗೆ ಬೇಗನೆ ಓಡ್ಕೊಂಡು ಬಂದಿದ್ದಾನೆ. ಮನೆ ಉಳಿಸೋದಕ್ಕಿಂತ ಮನೆಯವರು ಬೀದಿಗೆ ಬೀಳೋದನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾನೆ. ಆದ್ರೀಗ ತಾಂಡವ್ ವರ್ತನೆ ನೋಡ್ತಿದ್ರೆ ಆತ ಶ್ರೇಷ್ಠಳನ್ನ ಮದ್ವೆ ಆಗಿರೋದು ಭಾಗ್ಯ ಮೇಲಿನ ಸೇಡಿನಿಂದ ಅಂತ ಗೊತ್ತಾಗುತ್ತೆ. ಹೌದು, ತಾಂಡವ್ಗೆ ಶ್ರೇಷ್ಠ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಭಾಗ್ಯಳನ್ನ ಸೋಲಿಸ್ಬೇಕು, ಆಕೆ ಕಷ್ಟಪಡ್ಬೇಕು ಅಂತ ಹೀಗೆಲ್ಲ ಮಾಡಿದ್ದಾನೆ. ಆದ್ರೆ ಈ ಸತ್ಯಾಂಶ ಶ್ರೇಷ್ಠಗೆ ಗೊತ್ತಾಗ್ತಾನೆ ಇಲ್ಲ. ಭಾಗ್ಯ ಕಾನ್ಫಿಡೆನ್ಸ್ ನೋಡಿ ತಾಂಡವ್ ಶಾಕ್ ಆಗಿದ್ದಾನೆ. ಅದಕ್ಕಾಗಿ ತನ್ಗೆ ಬೇಕಾಗಿರೋದು ಆಗದೇ ಇದ್ದಾಗ ತಾಂಡವ್ ಶ್ರೇಷ್ಠಳನ್ನ ದೂರ ತಳ್ಳಿ ಹೋಗಿದ್ದ. ಆದ್ರೂ ಮೊಂಡು ಹಠ ತಾಂಡವ್ನದ್ದು. ಜವಾಬ್ದಾರಿಯುತ ಹೆಂಡತಿ ಬಿಟ್ಟು ಶೋಕಿ ಮಾಡೋ ಶ್ರೇಷ್ಠ ಹಿಂದೆ ಹೋಗಿದ್ದಾನೆ. ಆದ್ರೆ ಶ್ರೇಷ್ಠ ಸಹವಾಸ ಮಾಡಿರೋ ತಾಂಡವ್ ಮುಂದೆ ಕಷ್ಟದ ಸರಮಾಲೆಯಲ್ಲಿ ಸಿಕ್ಕಾಕೊಳ್ಳೋದು ಫಿಕ್ಸ್. ಭಾಗ್ಯ ಯಾವತ್ತಿಗೂ ಸ್ಟ್ರಾಂಗ್. ಏನೇ ಕಷ್ಟ ಬಂದ್ರೂ ಫೇಸ್ ಮಾಡೋ ಶಕ್ತಿ ಆಕೆಗಿದೆ. ಆದ್ರೆ ತಾಂಡವ್ಗೆ ಇದೆಲ್ಲ ಗೊತ್ತಿಲ್ಲ. ಶ್ರೇಷ್ಠ ನಂಬಿ ಹೋದ ತಾಂಡವ್ಗೆ ಮುಂದೆ ಭಾಗ್ಯಳ ಗತಿ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.